ದೇವಸ್ಥಾನಕ್ಕೆ ಹೋಗಿ ಅಲ್ಲಿರೋ ಮೂಲ ದೇವರನ್ನ ಪೂಜೆ ಮಾಡ್ಕೊಂಡು ಬರಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ 9 ತಿಂಗಳು ವ್ರತ ಮಾಡಬೇಕು. ವ್ರತ ಮಾಡುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದಾಡಿ ಮೀಸೆ ಬೋಳಿಸಬಾರದು. ಹಿಂದಿನ ಕಾಲದಲ್ಲಿ ಋಷಿಗಳು ದಾಡಿ ಬಿಟ್ಟು ತಪಸ್ಸು ಮಾಡಿದ್ದಕ್ಕೆ ಅವರಿಗೆ ದೇವರು ಒಲಿದದ್ದು. ನೀನು ಹಾಗೆ ಮಾಡಿಕೊಂಡ. 9 ತಿಂಗಳವರೆಗೂ ಗಡ್ಡ ಮೀಸಿನ ನಾನು ತೆಗಿಲಿಲ್ಲ ಅಂದ್ರೆ ಕಡೆಗೆ ನಾನು ಉತ್ತದ ಮಧ್ಯೆ ಕುಳಿತಿರೋ ಋಷಿಮುನಿ ಆಗ್ಬಿಡ್ತೀನಿ ಅಷ್ಟೇ. ನಾ ಹೇಳ್ದಷ್ಟು ಮಾಡೋ. ಕಂಕಣ ಕಟ್ಟಿದ್ದೀನಿ, ನಾಳೆಯಿಂದನೇ ವ್ರತ ಶುರು ಮಾಡು. ಯಾವುದೇ ಕಾರಣಕ್ಕೂ 9 ತಿಂಗಳು ನಿನ್ನ ಗಡ್ಡಕ್ಕೆ ಬ್ಲೇಡ್ ಸೋಕಿಸಬಾರದು, ಹೊರಗಡೆ ಏನೂ ತಿನ್ನಬಾರದು. ಗಂಡು ಗುಲೇಶ್ವರ ನಿನ್ನನ್ನ ಇಡಿಯಾಗಿ ನುಂಗುಬಿಡ್ತಾನೆ. ನಗರದಲ್ಲಿ ಸೈಕೋಪಾತ್ ಹಾವಳಿ ಮತ್ತೆ ಶುರುವಾಗಿದೆ. ಹುಚ್ಚು ಕೆರಳಿದ ವಿಕೃತ ಕಾಮಿಯೊಬ್ಬ ಅಮಾಯಕ ದಂಪತಿಗಳನ್ನು ಅಮಾನುಷವಾಗಿ ಕೊಲೆ ಮಾಡುತ್ತಾ ಬಂದಿದ್ದಾನೆ. ಈತ ದಾಡಿ ಬಿಟ್ಟಿದ್ದಾನೆ. ಈತನಿಗೆ ಸುಮಾರು 30 ವರ್ಷ. ಈತ ಕನ್ನಡ, ಹಿಂದಿ, ಇಂಗ್ಲಿಷ್ ಎಲ್ಲ ಭಾಷೆಗಳನ್ನು ಮಾತನಾಡುತ್ತಾನೆ. ಇವನ ಸುಳಿವು ಸಿಕ್ಕ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಬೇಕೆಂದು ಪೊಲೀಸ್ ಮಹಾನಿರ್ದೇಶಕರು ವಿನಂತಿಸಿದ್ದಾರೆ. ಇವನ ಮುಖಚೆಹರೆ ಹೀಗಿದೆ. ಹಾಗೇನಿಲ್ಲ ಕಣೆ. ಈ ಗಂಡ ಮಕ್ಕಳು ಗಡ್ಡ ಬಿಟ್ಟಾಗ ನೋಡೋದಕ್ಕೆ ಎಲ್ಲರೂ ಹೆಚ್ಚು ಕಮ್ಮಿ ಒಂದೇ ತರ ಕಾಣಿಸ್ತಾರೆ. ಅಲ್ಲ ರಂಗಮ್ಮ, ಇಷ್ಟಕ್ಕೂ ಅವ್ನ ನಮ್ ತರ ಇದ್ರೆ ನಾನು ಒಂಥರ ಇದ್ರೆ ನಾನ್ ಯಾಕೆ ಭಯ ಬೀಳ್ಬೇಕಲ್ವಾ? ಏನೇ ಆದ್ರೂ ಸರಿ, ನೀವ್ ಮಾತ್ರ ಮನೆಯಿಂದ ಹೊರಗಡೆ ಕಾಲಿಡೋ ಹಾಗಿಲ್ಲ. ಹೌದಪ್ಪ, ಭಕ್ತಿಯಿಂದ ವ್ರತ ಬೇರೆ ಮಾಡ್ತಾ ಇದೀಯಾ. ನೋಡೋ ಸೈಕೋಪಾತ್ ಕಿಲ್ಲರು. ನೀನ್ ಹಿಡ್ಕೊಟ್ರೆ 50,000 ರೂಪಾಯಿ ಬಹುಮಾನ ಕೊಡ್ತಾರೆ. ಅದು ನಡಿಯ ಹೋಗಿಡೋಣ. ಯಾಕೆ ಸಾಯಿಸ್ತಾನ? ಇಬ್ರು ಹೋಗಿಡೋಣ ಕಣ. ಕಚ ಕಚ ಅಂತ ಕಚ್ಚಿ ಕೊಂದಾಕ್ಬಿಡ್ತಾನಷ್ಟೇ. 24 ಗಂಟೆ ಚಾಕು ಜೋಬಲ್ಲಿ ಇಟ್ಕೊಂಡಿರ್ತಾನೆ. ಫಸ್ಟ್ ನಾವೇ ನೋಡಿದಂತ ಪೊಲೀಸರು ಫೋನ್ ಮಾಡೋಣ. ಬಾಯ್ ಬಿಡ್ತಾನ. ಎಷ್ಟು ಕೇಳಿದ್ರು ಬಾಯ ಬಿಡ್ತಾ ಇಲ್ಲ ಸರ್. ಮಾತಾಡ್ತಿದ್ರೆ ನಾನು ಈ ಕಡೆ ಬರ. ಅವ್ನು ನನ್ನ ಪ್ರಾಣ ಸ್ನೇಹಿತ. ಅವನ ಹೆಸರು ಮಸಿ ಬಳಿಯಕ್ ಹೋಯ್ತು ಅಂದ್ರೆ ನಿನ್ ಮುಖಕ್ಕೆ ಸಗಣಿ ಬಳದ್ ಬಿಡ್ತೀನಿ. ನಾನೇ ಕಣ ಶಿಶುಪಾಲ. ನಮ್ ಸಾಹೇಬ್ರು ಹೆಸರು ಕರಿತೇನೋ. ಇದುವರೆಗೂ ನಾನೇ ಕರೆದಿಲ್ಲ ಶಿಶುಪಾಲ ಅಂತ. ಮೊದಲು ಸಲೂನವನ್ನ ಕರ್ಕೊಂಬಾರ. ಇವನ್ ದಾಡಿ ಬೋಡ್ಸಿದ್ರೆ ಸೈಕೋಪಾತ್ ಹೌದು ಅಲ್ವೋ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಮಂಗಳವಾರ ರಜಾ. ಹಾಗಿದ್ರೆ ನಾಳೆ ಬೆಳಗ್ಗೆ ಕರ್ಕೊಂಬ. ಅಲ್ಲಿವರೆಗೂ ಇವ್ನು ಇಲ್ಲೇ ಬಿದ್ದಿರ್ಲಿ. ನಾನು DIG ಸಾಹೇಬ್ರ ಹತ್ರ ಹೋಗಿ ಸೈಕೋಪಾತ್ ಸಿಕ್ಕಿದ್ದಾನಂತ ಹೇಳಿ ಇನ್ಕ್ರಿಮೆಂಟ್ ಕೊಟ್ರೆ ಇಸ್ಕೊಂಡ್ ಬಂದ್ಬಿಡ್ತೀನಿ. ಹಂಗೆ ನನ್ನ ವಿಷಯ ಸ್ವಲ್ಪ ಹೇಳ್ಬಿಡಿ ಸರ್. ಹೇಳ್ಬಿಟ್ಟು ಸಸ್ಪೆಂಡ್ ಮಾಡಿಸ್ತೀನಿ. ಅಣ್ಣ PC ಅಣ್ಣ, ನನ್ನೇನೋ ಕೂಡಾಕಿದ್ಯಾ ಪರವಾಗಿಲ್ಲ, ದೇವ್ರನ್ನೂ ಕೂಡಾಕ್ಬಿಟ್ಟಿದ್ಯಲ್ಲ. ಬಂದು ನಿನ್ ದೇವ್ರನ್ನ ತಗೊಂಡೋಗೋಣ. ನೆಮ್ಮದಿ ಹಂಗೆ ನಿದ್ದೆ ಮಾಡಕ್ ಹೋಗ್ಬಿಡೋದಲ್ಲ. ಈಗ ಮರ್ಯಾದೆಯಿಂದ ಕೀ ತೆಗಿತೀದೋ ಇಲ್ಲ ಮೀಟರ್ ಹಂಗಾಗಿ ಅಮುಕ್ ಕೊಡ್ಲ? ತೆಗಿತೀನಿ. ಏನಾಯ್ತು? ಸೈಕೋಪಾತ್ ನನ್ ಕೂಡಾಕ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟ. ಪ್ರಿಯ ವೀಕ್ಷಕರೇ, ಸೈಕೋಪಾತ್ನ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವ್ ಇಲ್ಲಿಗೆ ಬಂದ್ವಿ. ಆದ್ರೆ ನಮ್ ದುರಾದೃಷ್ಟ, ಜನರೇ ಅವನನ್ನ ಪೊಲೀಸ್ನವ್ರು ಹಿಡಿದು ಕೊಟ್ಟರು ಕೂಡ ಪೊಲೀಸ್ನವರ ಕೇರ್ಲೆಸ್ ನಿಂದಾಗಿ ಅವರೇ ಅವನನ್ನ ಬಿಟ್ಬಿಟ್ಟಿದ್ದಾರೆ. ಏನು ಅಚಾತುರ್ಯ ನಡೆದೋಗಿದೆ. ನಮ್ಗೆ ಚಳ್ಳೆ ಅಣ್ಸಿನ್ ಸೋಡೋಗ್ಬಿಟ್ಟಿದ್ದಾನೆ. ನೀವು ಅವನನ್ನ ನಿನ್ನೆನೆ ಅರೆಸ್ಟ್ ಮಾಡಿದ್ರಲ್ಲ, ಹಾಗಾದ್ರೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕಿತ್ತು. ಸೆಲ್ಲಲ್ಲಿಡೋ ಅಗತ್ಯ ಏನಿತ್ತು? ಅಗತ್ಯ ಇರ್ಲಿಲ್ಲ. ನಿನ್ನೆ ಮಂಗಳವಾರ ಸಲೂನ್ ಶಾಪ್ ರಜಾ. ಇವತ್ ಕರ್ಸಿ ಅವ್ನ್ ದಾಡಿ ಬೋಡ್ಸಿ ಇವನೇ ಸೈಕೋಪಾತ್ ಹೌದು ಅಲ್ವ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಪ್ರೊಡ್ಯೂಸ್ ಮಾಡೋಣ ಅಂತ ಇದ್ವಿ. ಇನ್ನೊಂದ್ಸಲ ಅಂತ ಅಡಿ ಸುದ್ದಿಗೆ ಬಂದ್ರೆ ತಲೆ ಬಳಸ್ಬಿಡ್ತೀನಿ ಅಂತ. ನಿಂತಲೇ ಏನು? ಅಲ್ಲ ನಿಮ್ದು. ಮೇಡಮ್, ಶತಾಗತಾಯ ಏನೇ ಆಗ್ಲಿ ಅವನ ಹಿಡ್ದಾಕ್ತಿವಿ. ನಿಮ್ ಮೈಕ್ ಮೇಲೆ ಆಣೆ. ಇವನು ಅವನಲ್ಲ, ನನ್ನ ಮಗ. ಗಂಡರ ಮಕ್ಕಳನ್ನೆಲ್ಲ ನಿಮ್ ಮಕ್ಳು ಅನ್ಬೇಡ್ರಮ್ಮ. ಅಯ್ಯೋ, ಅವನಿಗೆ ಗೊತ್ತಾಗಲ್ವೇ ಇವನು ನನ್ನ ಮಗ ಅಂತ? ಹೇಳ್ಕೊಂಡೋಗ ಇವನ. ನಾನು ಅವನಲ್ಲ, ನಾನು ಪಾಂಡ್ರಂಗ ಕಣೋ ಅಂತ ನನ್ನ ಮಾತಿಗೆ ಬೆಲೆ ಎಲ್ಲಿ ಕೊಟ್ಟೆ ನೀನು? ಎಂತ ಕೆಲಸ ಆಗೋಯ್ತು? ಪ್ರಿಯ ವೀಕ್ಷಕರೇ, ಇಲ್ಲಿ ದೊಡ್ಡ ಅಚಾತುರ್ಯ ನಡೆದಿದೆ. ಕಂಕಣವನ್ನು ಕಟ್ಟಿ ಗಡ್ಡವನ್ನು ಬೆಳೆಸಿದ ಪಾಂಡುರಂಗ ಅವರ ಗಡ್ಡವನ್ನು ಪೊಲೀಸ್ ಇಲಾಖೆಯವರು ಸರ್ಕಾರಿ ಖರ್ಚಿನಲ್ಲಿ ಬೋಳಿಸಿದ್ದಾರೆ. ಇದು ಧರ್ಮಕ್ಕೆ ತಂದ ಸಂಚಕಾರ ಅಂತ ಮನೆ ಮಂದಿ ಭಾವಿಸಿದ್ದಾರೆ. ನಿಜವಾದ ಸೈಕೋ ಸಿಕ್ಕಿದ ತಕ್ಷಣ ನಾವು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀವಿ. ವಂದನೆಗಳು. ಪಾಂಡ್ರಂಗ, ನ್ಯಾಯವಾಗಿ ನಿನ್ ಗಡ್ಡ ಕೊಟ್ಬಿಟ್ಟೆ. ಸಾರಿ ಕಣ. ಏನ್ ಸಾಲಿನಪ್ಪ, 9 ತಿಂಗಳು ವ್ರತ ಮಾಡ್ಬೇಕಾದವನ್ನ ಮಧ್ಯದಲ್ಲೇ ವ್ರತಭಂಗ ಮಾಡಿಸ್ಬಿಟ್ರಲ್ಲಪ್ಪ. ಪರಿಹಾರ ಅಂತ ನಾನು ಏನ್ ಮಾಡ್ಬೇಕು ಹೇಳಿ ತಾಯಿ? ನೀವೇನು ಮಾಡ್ಬೇಕಾಗಿಲ್ಲ. ನನ್ನ ಮಗ ವ್ರತ ಮಾಡೋದಿಕ್ಕೆ ಇನ್ನೊಂದ್ಸಲ ದಾರಿ ಬಿಡ್ಬೇಕು.